ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಆತಂಕ ಬೇಡ, ಅರಿವು ಮುಖ್ಯ, ಜಾಗೃತಿ ಮುಖ್ಯ ಅಂತ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಜಾಯ್ನ್ ಆಗಿದ್ರು ಡಾಕ್ಟರ್ CN ಮಂಜುನಾಥ್ ಅವರು. ಡಾಕ್ಟರ್ ಮಂಜುನಾಥ್ ಅವರೇ, ಈಗ ಮೊನ್ನೆ ಕಿಮ್ಸ್ ಅಲ್ಲಿ ಒಂದು ಸಂಶೋಧನೆ ಆಗಿತ್ತು ವಿದ್ಯಾರ್ಥಿಗಳ ಮೇಲೆ. ಸೊ ಮಕ್ಕಳಲ್ಲಿ ಸಿಂಪ್ಟಮ್ಸ್ ಇಲ್ಲದೆ ಇದ್ರೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಡಯಾಬಿಟೀಸ್ ಪತ್ತೆಯಾಯಿತು. ಇನ್ ಫ್ಯೂಚರಲ್ಲಿ ನಾವು ನೋಡೋದಾದ್ರೆ 10 ರಿಂದ 15 ವರ್ಷದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವ ಇತ್ತು ಅಂತ ವರದಿಗಳು ಹೇಳ್ತಾ ಇತ್ತು. ಮತ್ತೆ ನಾವು ಈ ಹಿಂದೆ ಎಲ್ಲ ನೋಡ್ತಾ ಇದ್ವಿ ಅಂಕಿಅಂಶ, ಪುರುಷರಲ್ಲಿ ಅಧಿಕವಾಗಿ ಹಾರ್ಟಿನ ಸಮಸ್ಯೆ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಅಂತ. ಈಗ ಮಹಿಳೆಯರಲ್ಲಿ ಹೆಚ್ಚಾಗಿದೆ ಅಂತ ಮತ್ತೊಂದು ಸಂಶೋಧನೆಯ ವರದಿ ಹೇಳ್ತಾ ಇದೆ. ಅದ್ರ ಜೊತೆಗೆ ಸರ್, ಫಾರಿನ್ ಕಂಟ್ರೀಸ್ಗೆ ಕಂಪೇರ್ ಮಾಡಿ ನೋಡಿದಾಗ ಇಂಡಿಯಾದಲ್ಲಿ ಕಿರಿಯರಲ್ಲೇ 30ಕ್ಕೂ ಅಧಿಕ ಶೇಕಡಾವಾರು ಈ ತರ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಏನು ಸರ್? ಈ ಸಂಶೋಧನಾ ವರದಿಗಳ ಬಗ್ಗೆ ಏನ್ ಹೇಳ್ತೀರಾ? ಮಂಜುನಾಥ್ ಅವರೇ, ನಾನು ಕೇಳ್ತಾ ಇದ್ದೆ, ಈಗ ಕಂಪ್ಯಾರಿಟಿವ್ಲಿ ಫಾರಿನ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಕಿರಿಯರಿಗೆ ಇದು ಬಾಧಿಸ್ತಾ ಇದೆ ಹಾರ್ಟ್ ಸಮಸ್ಯೆಗಳು 30ಕ್ಕೂ ಅಧಿಕ. ಅದಕ್ಕೆ ಕಾರಣ ಏನು? ಅದ್ರ ಜೊತೆಯಲ್ಲಿ ಮಕ್ಕಳಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಮೊನ್ನೆ ಕಿಮ್ಸ್ ಅಲ್ಲಿ ಒಂದು ವರದಿ ಬಂತು. ಆಮೇಲೆ ಈ ಹಿಂದೆ ಪುರುಷರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿತ್ತು ಅಂತ ಅಂಕಿಅಂಶಗಳು ಹೇಳ್ತಿತ್ತು. ಈಗ ಮಹಿಳೆಯರಲ್ಲಿ ಜಾಸ್ತಿ ಅಂತ ಹೇಳ್ತಿದ್ದಾರೆ ಸಂಶೋಧನೆ. ಹಲೋ ಸರ್, ನಾನು ಕೇಳ್ತಾ ಇದ್ದೆ ಸರ್, ನನ್ನ ವಾಯ್ಸ್ ನಿಮಗೆ ರೀಚ್ ಆಗ್ತಾ ಇದೆಯಾ? ಕೇಳಿಸುತ್ತೆ? ಬ್ರೇಕ್ ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ ಸರ್. ಯಾ ಸಿ, ಇವಾಗ ಏನಾಯಿತು ಅಂದರೆ ನಮ್ಮ ಇವತ್ತು ಕೂಡ ನಾವು 100 ಜನ ಹಾರ್ಟ್ ಅಟ್ಯಾಕ್ ಆದವ್ರನ್ನ ಜೆಂಟ್ಸ್ ತೊಗೊಂಡು 100 ಜನ ಹಾರ್ಟ್ ಅಟ್ಯಾಕ್ ಫೀಮೇಲ್ಸ್ ತೊಗೊಂಡ್ರೆ ಇವತ್ತು ಕೂಡ ಗಂಡಸರಲ್ಲೇ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ. ಆದರೆ ಕಳೆದ 20 ವರ್ಷದಲ್ಲಿ ಹೆಂಗಸರಿಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಂಗಸರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಓವರ್ ಆಲ್ ಇವತ್ತು ಕೂಡ ಗಂಡಸರಲ್ಲೇ ಇವತ್ತು 100 ಜನರಿಗೆ ನಾವು ಹಾರ್ಟ್ ಅಟ್ಯಾಕಿಗೆ ICUಗೆ ಅಡ್ಮಿಟ್ ಮಾಡಿದರೆ ಅದರಲ್ಲಿ ಒಂದು 15 ಜನ ಲೇಡೀಸ್ ಇರ್ತಾರೆ. ಮೊದಲೇನಾಗಿತ್ತು ಅಂದರೆ ಒಂದು 5 ಜನ ಇರ್ತಾ ಇದ್ರು. ಸೊ ಹಂಗಂದ್ರೆ ಸ್ವಲ್ಪ ರಿಲೇಟಿವ್ ಆಗಿ ಜಾಸ್ತಿ ಆಗಿದೆ. ಯಾಕೆಂದ್ರೆ ಅವರು ಕೂಡ ಗಂಡಸರಂತೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಒತ್ತಡ ಜಾಸ್ತಿ ಆಗಿದೆ. ನಂತರ ಅವರಲ್ಲೂ ಕೂಡ ಸಕ್ಕರೆ ಕಾಯಿಲೆ ಮತ್ತು ಅಧಿಕ ರಕ್ತದ ಒತ್ತಡ ಜಾಸ್ತಿ ಆಗಿದೆ. ಇನ್ನು ಕೆಲವರು ಹಾರ್ಮೋನ್ಸ್ ತಗೊಂತಾರೆ, ಬೇರೆ ಬೇರೆ ಮೆನ್ಸ್ಟ್ರುವಲ್ ಡಿಸ್ಟರ್ಬೆನ್ಸಸ್ಗೆಲ್ಲ ಹಾರ್ಮೋನ್ಸ್ ತಗೊಳ್ಳೋಂಥದ್ದು. ಇನ್ನು ಕೆಲವರಿಗೆ ಈ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಕಾಯಿಲೆ ಬರುತ್ತೆ, ಅದು ಸ್ವಲ್ಪ ಲೇಡೀಸಲ್ಲಿ ಕಾಮನ್ನು. ಸೊ ಇವತ್ತು ಮತ್ತು ಮಕ್ಕಳ ವಿದ್ಯಾಭ್ಯಾಸ ಇವತ್ತು ನಮ್ಮ ಈ ಹೆಣ್ಣುಮಕ್ಕಳ ಪರೀಕ್ಷೆ ಆಗಿದೆ, ಮಕ್ಕಳ ವಿದ್ಯಾಭ್ಯಾಸ ಹೆಣ್ಣುಮಕ್ಕಳ ಪರೀಕ್ಷೆ ಆಗಿದೆ, ಒತ್ತಡ ತುಂಬ ಇದೆ. ಅವರು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಹಾರ್ಮೋನ್ ಎಫೆಕ್ಟ್ ಏನಾಯಿತು, ಹಿಂದೆ ಮೆನೋಪಾಸ್ ಆದಮೇಲೆ ಸಾಮಾನ್ಯವಾಗಿ ಹೃದಯಾಘಾತ ಬರ್ತಾ ಇತ್ತು ಲೇಡೀಸ್ಗೆ. ಇವಾಗ ನಮ್ಮ ಅಧ್ಯಯನದಲ್ಲಿ ಬಿಲೋ 40 ಇಯರ್ಸ್ ಹೃದಯಾಘಾತ ಆದಂಥ ಗುಂಪಿನಲ್ಲಿ 8% ಮಹಿಳೆಯರಿದ್ದಾರೆ, 8% ಮಹಿಳೆಯರಿದ್ದಾರೆ. ಸೊ ಅದಕ್ಕೆ ಇವತ್ತು ಕೆಲವರಿಗೆ ಈ ಮೆನೋಪಾಸ್ ಕೂಡ ಬೇಗ ಆಗ್ತಾ ಇದೆ. ಸೊ ಅದು ಯಂಗರ್ ಏಜ್ಗೆ ಆಗ್ತಾ ಇದೆ. ಕೆಲವರು ಹಿಸ್ಟೆಕ್ಟಮಿ ಮಾಡಿಸ್ಕೊತಾರೆ, ಇನ್ನು ಕೆಲವರು ನ್ಯಾಚುರಲ್ ಆಗಿ ಆಗುತ್ತೆ. ಸೊ ಇವೆಲ್ಲ ಕಾರಣಗಳಿದೆ. ನಂತರ ಇವತ್ತು ನಾವು ಒಂದು ಅಧ್ಯಯನ ಮಾಡಿದ್ವಿ, ಕೋವಿಡ್ ಬರೋದಕ್ಕೆ ಮೊದಲು ನಾನು ಹೇಳೋದು 2013ರಿಂದ 2018 ಸುಮಾರು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಈ 5 ವರ್ಷಗಳಲ್ಲಿ 5,500 ಯುವ ಹೃದ್ರೋಗಿಗಳಿಗೆ ಹೃದಯಾಘಾತಕ್ಕೆ ಚಿಕಿತ್ಸೆ ಕೊಟ್ವಿ. ಅದರ ಅರ್ಥ ಇದು ಕೋವಿಡ್ ಬರೋದಕ್ಕೆ ಮೊದಲೇನೇ ಇತ್ತು. ನಂತರ ಇನ್ನೊಂದು ಕೋವಿಡ್ ಸೋಂಕಿನಿಂದ ಕೆಲವರಿಗೆ ಹೃದಯಾಘಾತ ಆಯಿತು. ಕೋವಿಡ್ ಆಕ್ಟಿವ್ ಕೋವಿಡ್ ಇದ್ದಾಗ, ಕೋವಿಡ್ ವ್ಯಾಕ್ಸಿನ್ ಇಂದ ಅಲ್ಲ, ಕೋವಿಡ್ ಸೋಂಕಿನಿಂದ. ಯಾಕೆಂದರೆ ಕೋವಿಡ್ ಸೋಂಕು ಬಂದಂಥ ಸಂದರ್ಭದಲ್ಲಿ ಅವರು ICUಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಲಂಗ್ಸ್ಗೆ ಇನ್ವಾಲ್ವ್ಮೆಂಟ್ ಆಗಿ ಆಕ್ಸಿಜನ್ ಲೋ ಆಗಿ ಡೆತ್ ಆಗ್ತಾ ಇತ್ತು. ಇನ್ನು ಕೆಲವರಿಗೆ ಹೃದಯದ ರಕ್ತನಾಳ ಅಥವಾ ಬ್ರೈನ್ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಅಥವಾ ಬ್ರೈನ್ ಸ್ಟ್ರೋಕ್ ಆಗಿ ಆಗ್ತಾ ಇತ್ತು. ಸೊ ಈಗ ಆಲ್ರೆಡಿ ನಮ್ಮ ಕಲೀಗ್ಸು ಹೇಳಿದ್ದಾರೆ. ಸೊ ಇವತ್ತು ಇದು ನಮ್ಮ ಭಾರತ ದೇಶದಲ್ಲಿ ಇವತ್ತು ಈ ವ್ಯವಸ್ಥೆಗೆ ನಾವು ಸಜ್ಜಾಗಬೇಕು. ಚಿಕಿತ್ಸೆ ಈಗ ಆಯಿತು, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಎಲ್ಲ ಭಾರತ ದೇಶದಲ್ಲಿ. ಅದರಿಂದ ದೇಶಾದ್ಯಂತ ಎಲ್ಲ ತಾಲೂಕು ಮಟ್ಟದ ಆಸ್ಪತ್ರೆಗಳನ್ನು ನಾವು ತಯಾರು ಮಾಡಬೇಕು ಇನಿಷಿಯಲ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಆವಾಗ ಹೆಚ್ಚು ಈ ಸಾವುಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಹಾಗೆಯೇ ನಾವು ಇದು ಈ 35 ವರ್ಷ ದಾಟಿದಂಥ ಗಂಡಸರು, 45 ವರ್ಷ ದಾಟಿದಂಥ ಹೆಂಗಸರುಗಳು ವಾರ್ಷಿಕವಾಗಿ ಒಂದು ಚೆಕಪ್ ಅನ್ನ ಮಾಡಿಸ್ಕೋಬೇಕು. ಈ ಕಾಯಿಲೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ವಾಯು ಮಾಲಿನ್ಯ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ವಾಯು ಮಾಲಿನ್ಯ ಯಾಕೆಂದ್ರೆ
ಪಾರ್ಟಿಕ್ಯುಲೇಟ್ ಮ್ಯಾಟರು 2.5 ಮೈಕ್ರಾನ್ಸ್ಗಿಂತ ಕಡಿಮೆ ಇದ್ದಂಥ ಗಾಳಿನಲ್ಲಿದ್ದಂಥ ಮಲಿನವಾದಂಥ ಗಾಳಿನಲ್ಲಿದ್ದಂಥ ಪಾರ್ಟಿಕಲ್ಸು ಅದು ಲಂಗ್ಸ್ ಫಿಲ್ಟರ್ ಮೂಲಕ ಹೋಗಿ ರಕ್ತನಾಳದಲ್ಲಿ ಡಿಪಾಸಿಟ್ ಆಗುತ್ತೆ. ಅದು ಬ್ಲಡ್ ಕ್ಲಾಟ್ ಆಗಿ ಇನ್ಫ್ಲಮೇಷನ್ ಆಗ್ಬೋದು. ವಾಯು ಮಾಲಿನ್ಯ ಕೂಡ ಇವತ್ತೊಂದು ಪ್ರಮುಖವಾದಂಥ ಕಾರಣ ಆಗಿದೆ. ನಂತರ ಕೆಲವರಲ್ಲಿ ಈ ಹೋಮೋಸಿಸ್ಟಿನ್ ಅಂಶ ಅಂತ ಇರುತ್ತೆ, ಬ್ಲಡ್ ಕ್ಲಾಟ್ ಆಗಂತ ಅಂಶ ಇರುತ್ತೆ. ಇನ್ನು ಕೆಲವು ಸುಮಾರು 5-10% ಈ ಹಠಾತ್ ನಿಧನ ಆಗೋದ್ರಲ್ಲಿ ಬೇರೆ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ. ಹೃದಯಘಾತ ಅಲ್ಲ, ಒಂದು ಹೃದಯದ ತೂಕ ಅಥವಾ ಥಿಕ್ನೆಸ್ ಜಾಸ್ತಿ ಇಂಥದ್ದು, ಇನ್ನೊಂದು ಹೃದಯದಲ್ಲೂ ಒಂದು ಕರೆಂಟ್ ಇರುತ್ತೆ, ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ ಆಫ್ ದಿ ಹಾರ್ಟ್, ಅದಕ್ಕೆ ಹೃದಯ ಬಡಿಯೋದು. ಸೊ ಅದರಲ್ಲಿ ಅಬ್ನಾರ್ಮ್ಯಾಲಿಟೀಸ್ ಇಂದನೂ ಸಡನ್ ಡೆತ್ ಆಗ್ಬೋದು ಕೆಲವರಿಗೆ. ಅದು ಸುಮಾರು 10,000 ಜನರಲ್ಲಿ ಒಬ್ಬರಿಗಿರುತ್ತೆ. ಅದನ್ನು ನಾವು ಅರಿಥ್ಮಿಯಾಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಜನರು ಆತಂಕಕ್ಕೊಳಗಾಗಬಾರ್ದು. ಅವರು ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡು ಹಂತವಾಗಿ ವಾರ್ಷಿಕವಾಗಿ ಚೆಕಪ್ ಮಾಡಿಸ್ಕೊಂಡು ಆಹಾರ ಪದ್ಧತಿಯನ್ನು ಪಾಲಿಸ್ಕೊಂಡಿರಬೇಕಾಗುತ್ತೆ. ಸೊ ನಂತರ ಒತ್ತಡದ ಜೀವನ ಕಡಿಮೆ ಆಗಬೇಕಾಗುತ್ತೆ. ಇವತ್ತು ನೋಡ್ಬೋದು ನಮ್ಮ ಯಂಗ್ಸ್ಟರ್ಸು 10 ವರ್ಷದಲ್ಲಿ ಸಾಧನೆ ಮಾಡಬೇಕಾಗಿರೋದನ್ನ 10 ತಿಂಗಳಲ್ಲಿ ಮಾಡಬೇಕು, ಎಲ್ಲ ಪ್ರಥಮ ಹಂತಕ್ಕೆ ಪ್ರಥಮ ಪ್ರಯತ್ನದಲ್ಲಿ ಎಲ್ಲವನ್ನು ಗಳಿಸಬೇಕು ಅನ್ನೋ ಓವರ್ ಆಂಬಿಷನ್ನು, ಓವರ್ ಎಕ್ಸ್ಪೆಕ್ಟೇಷನ್ನು ಇವು ಕೂಡ ಕಾರಣ. ನಾವು ನೋಡಿದ್ದೇವೆ, ಕೆಲವರು ಪರೀಕ್ಷೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೋ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇದು ಮಲ್ಟಿಪಲ್ ಫ್ಯಾಕ್ಟರ್ಸು. ಬಟ್ ಒನ್ ಥಿಂಗ್ ಈಸ್ ಕ್ಲಿಯರ್, ಈಗ ಇದು ಕೋವಿಡ್ಗೂ ವ್ಯಾಕ್ಸಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆಂದರೆ ಸುಮ್ಮನೆ ಆತಂಕ, ಅದ್ರ ಕೋವಿಡ್ ವ್ಯಾಕ್ಸಿನ್ ಎಫೆಕ್ಟು ಓನ್ಲಿ ಫಸ್ಟ್ 6 ಮಂತ್ಸ್ಗೆ ಅಂತ ಅಧ್ಯಯನಗಳು ಹೇಳಿದೆ. ಈಗ ಆಲ್ರೆಡಿ ನಾವೆಲ್ಲ ತಗೊಂಡು ಸುಮಾರು 3 ವರ್ಷ ಆಗಿದೆ. ಸೊ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಇದು ಈಗ ಏನಾಗಿದೆ, ಈಗ ಡೆತ್ ಆಗಿರೋರಲ್ಲಿ ಅವ್ರ ಮೆಡಿಕಲ್ ಹಿಸ್ಟ್ರಿನೂ ನಾವು ಕಲೆಕ್ಟ್ ಮಾಡಬೇಕು. ಇವ್ರಿಗೆ ಆಲ್ರೆಡಿ ಹಿಂದೆ ಕಾಯಿಲೆ ಇತ್ತಾ, ಅಥವಾ ಅವರು ಸ್ಮೋಕರ್ಸಾ, ಅಥವಾ ಹೆವಿ ಡ್ರಿಂಕರ್ಸಾ, ಅಥವಾ ಬೇರೆ ಕಾಯಿಲೆ ಇತ್ತಾ, ಆ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಯಾವುದೇ ಕಾಯಿಲೆ ಆಗಲಿ ಅಲ್ಟಿಮೇಟ್ಲಿ ಜೀವ ಹೋಗೋದು ಹಾರ್ಟ್ ನಿಂತಾಗಲೇ. ಈಗ ಯಾವುದೇ ಕಾಯಿಲೆ ಆಗಲಿ, ಡೆಂಗು, ಈ ಪ್ರಾಣ ಪಕ್ಷಿ ಹೋಗೋದು ಹಾರ್ಟ್ ನಿಂತಾಗಲೇ. ಅದನ್ನು ಎಷ್ಟೋ ಕಡೆ ಅದನ್ನು ಕಾರ್ಡಿಯಾಕ್ ಅರೆಸ್ಟು, ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸ್ತಾ ಇದ್ದಾರೆ ರಿಪೋರ್ಟಲ್ಲಿ ಕೆಲವು ಕಡೆ. ಫೈನ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ CN ಮಂಜುನಾಥ್ ಅವರೇ, ನಮಗೋಸ್ಕರ ಸಮಯ ಕೊಟ್ಟಿದ್ದಕ್ಕೆ, ನಮ್ಮ ವೀಕ್ಷಕರಿಗೆ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ.